ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ರಿಪಬ್ಲಿಕ್ ಡೇ ವ್ಲಾಗು ಲೇಟಾಗಿ ಹಾಕ್ತಿದ್ದೀನಿ. ಅವತ್ತು ಆ್ಯಕ್ಚುಲಿ ನನ್ನ ಮಗಳಿಗೆ ಸಿಂಗಿಂಗ್ ಡ್ಯಾನ್ಸ್ ಹಾಗಾಗಿ ನಾನು ಅವಳ ಸ್ಕೂಲ್ಗೆ ಹೋಗಿದ್ದೆ. ನೋಡಿಕೊಂಡು ಕರ್ಕೊಂಡು ಬರ್ಕೊಂಡು ಕೂಡ ಇದ್ದೇ ಇರೋದ್ರಿಂದ ಅವರು ಕೂಡ ಊರಿಗೆ ಹೋಗ್ಕೊಂಡು ಅಲ್ಲಿಂದ ಬಂದು ನಮ್ಮ ಆಶ್ರಮ ಹೋಗ್ಬೇಕಾಗಿತ್ತು. ಅದಕ್ಕೆ ಹೋಗಿದ್ದೀವಿ. ನೋಡಿ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ತೀನಿ. ಡ್ಯಾನ್ಸ್ದು ಎಲ್ಲ ಪ್ರೋಗ್ರಾಮ್ ಮುಗೀತು. ಮತ್ತು ಅಲ್ಲೂ ಕೂಡ ಸ್ವೀಟ್ಸನ್ನು ಚಾಕ್ಲೇಟ್ ಕೊಟ್ಟರು, ತಗೊಂಡು ಅಲ್ಲಿಂದ ಹೊರಟ್ವಿ. ನಾವು ಕೂಡ ಡ್ಯಾನ್ಸಸ್ಸು, ಪಿರಮಿಡ್ಸು, ತುಂಬ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಕೂಡ. ಹಸ್ಬೆಂಡ್ ಅವರು ಮಿಸ್ಸು ಅದು ನೋಡೋದಕ್ಕೆ, ಅವ್ರಿಗೂ ಇಷ್ಟ ಆ ಥರ ಎಲ್ಲ. ಬಟ್ ಆದರೆ ಅವರು ಹರೀಶ್ ಊರಿಗೆ ಹೊರಟೋಗ್ಬಿಟ್ಟಿದ್ರು. ಅವರು ಅವ್ರ ಭಾವ ಎಲ್ಲ ಹೋಗಿದ್ದರು. ನಾವು ಸರಿ ಇದು ಮುಗಿಸ್ಕೊಂಡು ನಾವು ಕೂಡ ಆಶಾವ್ರ ಮನೆಗೆ ಹೋಗಬೇಕಾಗಿತ್ತು. ಯಾಕೆಂದರೆ ಅವತ್ತು ಎಕ್ಸಾಮ್ಸ್ ನಡೀತಿದ್ದರಿಂದ ಅವಳು ಕೂಡ ಈ ಕಡೆ ಬರೋಕ್ಕಾಗಲ್ಲ, ಟ್ಯೂಷನಿಗೆ ಸೇರಿಸಿದ್ದಾಳೆ. ಸರಿ ನಾವೇ ಹೊರಡೋಣ ಅಂತ ಹೇಳ್ಬಿಟ್ಟು, ಮತ್ತು 3 ಡೇಸ್ ಎಲ್ಲ ನಾವೇ ಇರೋದು ಅಂದರೆ ನಾವು ಯಾವತ್ತೂ ಆ ಥರ ಇಲ್ಲ. ಹಾಗಾಗಿ ಇಬ್ಬರೊಟ್ಟಿಗೆ ಇದ್ಬಿಡೋಣ ಅಂತ ಅವ್ರ ಮನೆಗೆ ಹೊರಡಬೇಕು. ಹೋಗ್ಬಿಟ್ಟು ಸರಿ ಅವತ್ತು ನೋಡಿದರೆ ನಮಗೆ ಅವರು ಸ್ಕೂಲಲ್ಲಿ ಓಲಾ ಮತ್ತು ಊಬರ್ ಎರಡೂ ಬುಕ್ ಆಗ್ತಾಯಿಲ್ಲ. ಕ್ಯಾಬು ಬುಕ್ ಆಗ್ತಿಲ್ಲ, ಈ ಕಡೆ ಆಟೋರು ಅಂದರೆ ಬುಕ್ ಆಗ್ತಾಯಿದೆ, ಬುಕ್ ಆಗಿದ್ದೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಲೇ ಗೊತ್ತಿಲ್ಲ. ಆಮೇಲೆ ನಾರ್ಮಲ್ ಆಟೋಸ್ಗಳೆಲ್ಲ ಎಷ್ಟೊಂದು ಹೋಗುತ್ತೆ, ಅದು ಕೂಡ ಎಲ್ಲ ಫಿಲ್ಲಾಗೇ ಇರ್ತಿತ್ತು. ಕೆಲವೊಂದು ಆಟೋಸ್ ಕೇಳಿದರೆ ಬರಲ್ಲ ಅಂತ ಹೇಳಿದರು. ನಾವು ಮತ್ತೆ ಅಲ್ಲಿಂದ ಸ್ವಲ್ಪ ದೂರ ನಡೆಸ್ಕೊಂಬಂದು ಅವಳನ್ನ ಅಲ್ಲಿಂದ ನಾವು ಆಟೋ ಸಿಕ್ತು, ಯಾವುದೋ ಒಂದು ಆಟೋ, ಅಲ್ಲಿಂದ ನಾವು ಬಂದಿದ್ದು. ಇಬ್ಬರು ಕೂಡ ಪಾಪ ಸ್ವಲ್ಪ ದೂರ ನಡ್ಕೊಂಬಂದರು. ಯಾಕೆಂದರೆ ನಡೀತಿರಲಿಲ್ಲ, ಸ್ವಲ್ಪ ತಿನ್ನೋದಕ್ಕೆಲ್ಲ ಕೊಡಿಸಿದ್ನಲ್ಲ, ಕುರ್ಕುರೆ, ಲೇಸ್ ಅಂತ, ಅದಕ್ಕೆ ಇಟ್ಕೊಂಡು ನಡ್ಕೊಂಬಂದರು. ಅದು ಮುಗಿದ್ಮೇಲೆ ಅಲ್ಲಿಂದ ನಾವು ನಾದಿನಿ ಮನೆಗೆ ಹೊರಟ್ವಿ. ಅಲ್ಲೂ ಕೂಡ ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ಸಂಡೇ ಬಂದು ಅವಳಿಗೆ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕಾಗಿತ್ತು ಅರ್ಥಗೆ. ಅದಕ್ಕೆ ಡೆಂಟಿಸ್ಟ್ ಹತ್ರ ಕರ್ಕೊಂಡೋಗಿ ಸ್ವಲ್ಪ ಕ್ಯಾವಿಟಿ ಚೆಕ್ ಮಾಡಿಸಿ, ಅಲ್ಲಿ ಚೈನೀಸ್ ರೆಸ್ಟೋರೆಂಟ್ ಇತ್ತು ರಾಮಯ್ಯ ಹಾಸ್ಪಿಟಲ್ ಹತ್ರ. ಸರಿ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು, ಅದೊಂಥರ ನೇಮೇ ಒಂಥರ ಡಿಫ್ರೆಂಟ್ ಆಗಿತ್ತು. ಆಂಟಿ ಫಂಗಸ್ ಅಂತ ಹೇಳ್ಬಿಟ್ಟು ಏನೋ ಇತ್ತು ಆ ಥರ. ಆಂಟಿ ಫಂಗ್ಸ್ ಅಂತ ಇದ್ದಿದ್ದು ಒಂಥರ ಚೆನ್ನಾಗಿ ಅನಿಸ್ತು ಹೋದಾಗ. ಬಟ್ ಸೂಶಿ ಟ್ರೈ ಮಾಡೋಣ ಅಂತ ನೋಡಿದ್ವಿ. ಸೂಶಿ ಮಾತ್ರ ಒಂಚೂರು ಚೆನ್ನಾಗಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಬೌಲ್ ನೂಡಲ್ಸ್ ಅಂತ ತೊಗೊಂಡ್ವಿ. ಚಾಪ್ಸ್ಟಿಕ್ ಎಲ್ಲ ಕೊಟ್ಟಿದ್ದು, ಚಾಪ್ಸ್ಟಿಕ್ಕಲ್ಲಿ ಫಸ್ಟ್ ಟೈಮ್ ತಿಂದಿದ್ದು. ಟ್ರೈ ಮಾಡ್ಕೊಂಡು ಒಂಥರ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ನಾವೇ ಹೋಗಿದ್ರಿಂದ ಅದು ಒಂಥರ ಚೆನ್ನಾಗಿತ್ತು. ಯಾವಾಗಲೂ ಹಸ್ಬೆಂಡ್ಸ್ ಜೊತೆ ಹೋಗ್ತಿದ್ವಿ, ಅವ್ರ ಹಸ್ಬೆಂಡು ಇಲ್ಲ, ನನ್ನ ಹಸ್ಬೆಂಡು ಇಲ್ಲ, ನಾವೇ ಹೋಗಿ ಟ್ರೈ ಮಾಡ್ಕೊಂಡು ಬಂದ್ವಿ. ಮತ್ತು ಅಲ್ಲಿಂದ ಬಂದಾದಮೇಲೆ ನೆಕ್ಸ್ಟ್ ಡೇ ನಾವು ಮನೆಗೆ ಬಂದ್ವಿ. ಮನ್ಯು ಬರ್ಡೇ ಇತ್ತು, ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿದ್ವಿ. ಅಲ್ಲೂ ಕೂಡ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ನನ್ನ ಚಿಕ್ಕ ಮಗಳು ಕಂಡ್ರೆ ಭಾಳ ಇಷ್ಟ ಅವನಿಗೆ. ಹೋಗಿ ಅಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಬಂದಿದ್ದು. ಮತ್ತು ಅವನಿಗೆ ಅಂತ ನಾನು ಸ್ಕೇಟಿಂಗ್ ಗಿಫ್ಟ್ ತೊಗೊಂಡಿದ್ದೆ, ಅದನ್ನು ಕೂಡ ಮುಂಚೆ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೆ. ಒಂದೇ ಒಂದು ಸತಿ ಆಟ ಆಡ್ತೀನಿ ಅಮ್ಮ ಅಂತ ಮನೇಲೂ ಆಟ ಆಡ್ತಾ ಇಲ್ಲ, ಅದನ್ನು ಕೂಡ ಎಂಡಲ್ಲಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಅದನ್ನು ಅವನಿಗೆ ಗಿಫ್ಟ್ ಕೊಟ್ಟೆ. ಅವನಿಗೆ ತುಂಬ ಖುಷಿ ಆಯಿತು ಅಂದ್ಕೊಂಡಿದ್ದೀನಿ. ಚೆನ್ನಾಗಾಯಿತು, ಬರ್ಡೇ ಪಾರ್ಟಿನೂ ಕೂಡ ಚೆನ್ನಾಗಾಯಿತು. ಎಲ್ಲ ವೆಜ್ ಅಡುಗೆಲ್ಲ ಮಾಡಿಸಿತ್ತು, ಇದನ್ನೆಲ್ಲ ಕಂಪ್ಲೀಟ್ ಒಂದು 2 to 3 ಡೇಸ್ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋನ ನೋಡಿ. ಥ್ಯಾಂಕ್ ಯು.